ಬೆಂಗಳೂರಿನಲ್ಲಿರುವ ಈ ದೇವಾಲಯದಲ್ಲಿ ರಾಹುಕಾಲದಲ್ಲೇ ದೇವಿಗೆ ಪೂಜೆ ನಡೆಯುತ್ತದೆ ಎಂದರೆ ನೀವು ನಂಬುತ್ತೀರಾ? ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ದೀಪ ಹಚ್ಚಿ ಅಮ್ಮನಿಗೆ ಆರತಿ ಮಾಡುವ ಈ ಕ್ಷೇತ್ರದ ವಿಶೇಷತೆ ಏನು? ಒಂದು ಕಾಲದಲ್ಲಿ ಬಾದಾಮಿಯಲ್ಲಿದ್ದ ತನ್ನ ಕುಲದೇವತೆಯ ದರ್ಶನಕ್ಕೆ ಹೋಗಲು ಸಾಧ್ಯವಾಗದ ಒಬ್ಬ ಭಕ್ತನಿಗೆ ದೇವಿಯೇ ಕನಸಿನಲ್ಲಿ ಬಂದು ಬೆಂಗಳೂರಿಗೆ ತನ್ನ ವಿಗ್ರಹವನ್ನು ತರುವಂತೆ ಹೇಳಿದಳು ಎಂಬ ಕತೆ ನಿಮಗೆ ಗೊತ್ತೇ? ಇದೇ ನಮ್ಮ ಬೆಂಗಳೂರಿನ ಪ್ರಸಿದ್ಧ ಶ್ರೀ ಬನಶಂಕರಿ ದೇವಾಲಯ. ಇಂದಿನ ಟೆಂಪಲ್ ಟಾಕ್ಸ್ ಸಂಚಿಕೆಯಲ್ಲಿ ಬನಶಂಕರಿ ಅಮ್ಮನ ಇತಿಹಾಸ, ಸ್ಥಳ ಪುರಾಣ, ದೇವಿಯ ಸ್ವರೂಪ, ರಾಹುಕಾಲದ ಪೂಜೆ, ನಿಂಬೆ ದೀಪದ ವಿಶೇಷತೆ ಮತ್ತು ಈ ದೇವಾಲಯಕ್ಕೆ ಬನಶಂಕರಿ ಎಂಬ ಹೆಸರು ಬಂದ ಕಥೆಯನ್ನು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಟೆಂಪಲ್ ಟಾಕ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ಕರ್ನಾಟಕದ ಪ್ರತಿಯೊಂದು ದೇವಾಲಯದ ಹಿಂದೆ ಒಂದು ಇತಿಹಾಸವಿದೆ, ಒಂದು ನಂಬಿಕೆ ಇದೆ, ಒಂದು ಸಂಸ್ಕೃತಿ ಇದೆ. ಅಂತಹ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಬನಶಂಕರಿ ದೇವಿ ದೇವಸ್ಥಾನದ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ. ಬೆಂಗಳೂರಿನ ಬನಶಂಕರಿ ಪ್ರದೇಶಕ್ಕೆ ಹೆಸರು ಬಂದಿದ್ದೇ ಈ ದೇವಾಲಯದ ಹೆಸರಿನಿಂದ. ಕರ್ನಾಟಕದ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಮಾಹಿತಿ ಪ್ರಕಾರ ಈ ದೇವಾಲಯವು 20ನೇ ಶತಮಾನಕ್ಕೆ ಸೇರಿದ್ದು. ದೇವಾಲಯದ ಮೂಲ ದೇವತೆ ಶ್ರೀ ಬನಶಂಕರಿ ದೇವಿ. ಆದರೆ ಈ ದೇವಾಲಯದ ಕತೆ ಕೇವಲ ಒಂದು ಶತಮಾನದ ಇತಿಹಾಸಕ್ಕೆ ಸೀಮಿತವಾಗಿಲ್ಲ. ಇದರ ಹಿಂದೆ ಬಾದಾಮಿಯ ಪ್ರಾಚೀನ ಬನಶಂಕರಿ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಭಕ್ತಿಯ ಪರಂಪರೆಯೂ ಇದೆ. ಮೊದಲಿಗೆ ಬನಶಂಕರಿ ದೇವಿ ಎಂದರೆ ಯಾರು ಎಂಬುದನ್ನು ತಿಳಿದುಕೊಳ್ಳೋಣ. ಬನಶಂಕರಿ ದೇವಿಯನ್ನು ಶಕ್ತಿಯ ಸ್ವರೂಪವಾಗಿ, ಪಾರ್ವತಿ ದೇವಿಯ ರೂಪವಾಗಿ ಪೂಜಿಸಲಾಗುತ್ತದೆ. ವನ ಎಂದರೆ ಕಾಡು, ಶಂಕರಿ ಎಂದರೆ ಶಂಕರನ ಪತ್ನಿಯಾದ ಪಾರ್ವತಿ. ಆದ್ದರಿಂದ ವನಶಂಕರಿ ಎಂಬ ಹೆಸರಿಗೂ ಕಾಡಿನೊಂದಿಗೆ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ. ಬನಶಂಕರಿ ದೇವಿಯನ್ನು ಕೆಲವು ಪರಂಪರೆಗಳಲ್ಲಿ ಶಾಕಾಂಬರಿ ದೇವಿಯ ರೂಪವಾಗಿಯೂ ಪೂಜಿಸಲಾಗುತ್ತದೆ. ಶಾಕಾಂಬರಿ ಎಂದರೆ ಜನರಿಗೆ ಆಹಾರ, ಸಸ್ಯ, ತರಕಾರಿ ಮತ್ತು ಜೀವನೋಪಾಯವನ್ನು ನೀಡುವ ತಾಯಿ ಎಂಬ ಭಾವನೆ. ಆದ್ದರಿಂದ ಬನಶಂಕರಿ ಅಮ್ಮ ಕೇವಲ ಶಕ್ತಿಯ ಪ್ರತೀಕವಲ್ಲ, ಅವಳು ಜೀವನವನ್ನು ಪೋಷಿಸುವ ತಾಯಿ ಎಂಬ ಭಕ್ತಿ ಭಾವವೂ ಇದೆ. ಬಾದಾಮಿಯ ಬನಶಂಕರಿ ಕ್ಷೇತ್ರದ ಪರಂಪರೆಯಲ್ಲಿ ದೇವಿಯನ್ನು ಶಾಕಾಂಬರಿ ರೂಪದೊಂದಿಗೆ ಸಂಪರ್ಕಿಸಲಾಗುತ್ತದೆ. ಬಾದಾಮಿ ಮತ್ತು ಬೆಂಗಳೂರಿನ ಬನಶಂಕರಿಯ ಸಂಬಂಧ ನೋಡುವುದಾದರೆ, ಬೆಂಗಳೂರಿನ ಬನಶಂಕರಿ ದೇವಾಲಯದ ಮೂಲ ಪರಂಪರೆ ಬಾದಾಮಿಯ ಬನಶಂಕರಿ ದೇವಿಯೊಂದಿಗೆ ಸಂಬಂಧ ಹೊಂದಿದೆ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸಮೀಪದ ಬನಶಂಕರಿ ಕ್ಷೇತ್ರವು ಬಹಳ ಪ್ರಾಚೀನವಾದ ದೇವಾಲಯವಾಗಿದೆ. ಅಲ್ಲಿ ಬನಶಂಕರಿ ದೇವಿಯನ್ನು ಶಕ್ತಿಯ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಬೆಂಗಳೂರು ಬನಶಂಕರಿ ದೇವಾಲಯದ ಅಧಿಕೃತ ಇತಿಹಾಸದ ಪ್ರಕಾರ ಬಾದಾಮಿಯ ಬನಶಂಕರಿ ದೇವಿಯೇ ಇಲ್ಲಿ ಪ್ರತಿಷ್ಠಾಪಿಸಲಾದ ದೇವಿಯ ಮೂಲ ಪರಂಪರೆಯೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು. ಇಲ್ಲಿಂದಲೇ ಬೆಂಗಳೂರಿನ ಬನಶಂಕರಿ ದೇವಾಲಯದ ವಿಶೇಷ ಕಥೆ ಆರಂಭವಾಗುತ್ತದೆ. ಈಗ ಈ ದೇವಾಲಯದ ಅತ್ಯಂತ ಭಕ್ತಿಭಾವ ಮೂಡಿಸುವ ಕಥೆಯನ್ನು ಕೇಳೋಣ. ಬಸಪ್ಪ ಶೆಟ್ಟಿ ಎಂಬ ಭಕ್ತರು ಬಾದಾಮಿಯ ಬನಶಂಕರಿ ದೇವಿಯನ್ನು ತಮ್ಮ ಕುಲದೇವತೆಯಾಗಿ ಆರಾಧಿಸುತ್ತಿದ್ದರು. ಪ್ರತಿ ವರ್ಷ ಬಾದಾಮಿಗೆ ತೆರಳಿ ಅಮ್ಮನ ದರ್ಶನ ಪಡೆಯುವುದು ಅವರ ಭಕ್ತಿಯ ಒಂದು ಭಾಗವಾಗಿತ್ತು. ಆದರೆ ಒಂದು ವರ್ಷ ಅನಾರೋಗ್ಯದ ಕಾರಣದಿಂದ ಅವರಿಗೆ ಬಾದಾಮಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಮನಸ್ಸಿನಲ್ಲಿ ಅಮ್ಮನ ದರ್ಶನ ಪಡೆಯಬೇಕೆಂಬ ಆಸೆ, ಆದರೆ ದೇಹ ಸಹಕರಿಸುತ್ತಿಲ್ಲ. ಅವರು ದೇವಿಯನ್ನು ಪ್ರಾರ್ಥಿಸಿದರು. ಅಮ್ಮ, ನಾನು ನಿನ್ನ ದರ್ಶನಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ, ನೀನೇ ನನ್ನನ್ನು ಕಾಪಾಡಬೇಕು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು ಎಂದು ದೇವಾಲಯದ ಸ್ಥಳ ಪುರಾಣದಲ್ಲಿ ಹೇಳಲಾಗಿದೆ. ಆ ರಾತ್ರಿ ಬಸಪ್ಪ ಶೆಟ್ಟಿಯವರಿಗೆ ದೇವಿಯೇ ಕನಸಿನಲ್ಲಿ ಕಾಣಿಸಿಕೊಂಡಳು ಎಂಬ ನಂಬಿಕೆ ಇದೆ. ದೇವಿ ಅವರಿಗೆ ಬಾದಾಮಿ ಕ್ಷೇತ್ರಕ್ಕೆ ಹೋಗಿ ತನ್ನ ಮೂರ್ತಿಯನ್ನು ಪಡೆದುಕೊಂಡು ಬಂದು ಇಲ್ಲಿ ಪೂಜಿಸುವಂತೆ ಸೂಚಿಸಿದಳು ಎಂದು ದೇವಾಲಯದ ಅಧಿಕೃತ ಮಾಹಿತಿಯಲ್ಲಿ ವಿವರಿಸಲಾಗಿದೆ. ಇದು ಕೇವಲ ಒಂದು ಕನಸಾಗಿರಲಿಲ್ಲ, ಭಕ್ತನಿಗೆ ತಾಯಿ ನೀಡಿದ ದರ್ಶನವೆಂದು ಬಸಪ್ಪ ಶೆಟ್ಟಿ ಅವರು ಭಾವಿಸಿದರು. ದೇವಿಯ ಆದೇಶದಂತೆ ಬಸಪ್ಪ ಶೆಟ್ಟಿ ಬಾದಾಮಿಗೆ ತೆರಳಿದರು. ಅಲ್ಲಿನ ಅರ್ಚಕರಿಂದ ಬನಶಂಕರಿ ದೇವಿಯ ಮೂರ್ತಿಯನ್ನು ಪಡೆದುಕೊಂಡು ಬೆಂಗಳೂರಿಗೆ ತಂದರು. ನಂತರ ಪ್ರಸ್ತುತ ದೇವಾಲಯ ಇರುವ ಸ್ಥಳದಲ್ಲಿ ದೇವಿಯ ಆರಾಧನೆಯನ್ನು ಆರಂಭಿಸಿದರು. ನಂತರ ಬಸಪ್ಪ ಶೆಟ್ಟಿ, ಅವರ ಮಕ್ಕಳಾದ ಸೋಮಣ್ಣ ಶೆಟ್ಟಿ ಮತ್ತು ಇತರರು ಸೇರಿ ದೇವಾಲಯವನ್ನು ನಿರ್ಮಿಸಿದರು. ಅಧಿಕೃತ ದೇವಾಲಯದ ಮಾಹಿತಿ ಪ್ರಕಾರ 21 ಮೇ 1915ರಂದು ದೇವಾಲಯವನ್ನು ನಿರ್ಮಿಸಿ ಶಕ್ತಿ ಸ್ವರೂಪಿಣಿ ಹಾಗೂ ಸಿಂಹವಾಹಿನಿಯಾದ ಶ್ರೀ ಬನಶಂಕರಿ ದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು. ಹೀಗೆ ಬಾದಾಮಿಯೊಂದಿಗೆ ಸಂಬಂಧ ಹೊಂದಿದ್ದ ಬನಶಂಕರಿ ಅಮ್ಮ ಬೆಂಗಳೂರಿನಲ್ಲಿಯೂ ಭಕ್ತರಿಗೆ ದರ್ಶನ ನೀಡಲು ಆರಂಭಿಸಿದಳು. ಕಾಲಕ್ರಮೇಣ ಈ ದೇವಾಲಯ ಪ್ರಸಿದ್ಧವಾಯಿತು.
ಇಂದು ಆ ಪ್ರದೇಶವೇ ಬನಶಂಕರಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ದೇವಿಯ ಸ್ವರೂಪ. ಬನಶಂಕರಿ ದೇವಿಯನ್ನು ಶಕ್ತಿಯ ಸ್ವರೂಪವಾಗಿ ಪೂಜಿಸಲಾಗುತ್ತದೆ. ಅಮ್ಮನನ್ನು ಸಿಂಹವಾಹಿನಿಯಾಗಿ ಕಾಣಲಾಗುತ್ತದೆ. ಸಿಂಹ ಎಂದರೆ ಧೈರ್ಯ, ಶಕ್ತಿ ಮತ್ತು ಅಜೇಯತೆಯ ಪ್ರತೀಕ. ಆದ್ದರಿಂದ ಬನಶಂಕರಿ ಅಮ್ಮನನ್ನು ಭಕ್ತರು ತಮ್ಮ ಭಯಗಳನ್ನು ದೂರ ಮಾಡುವ ತಾಯಿ ಎಂದು ಭಾವಿಸುತ್ತಾರೆ. ತಾಯಿ ಎಂದರೆ ಕೇವಲ ಕೋಪದ ರೂಪವಲ್ಲ. ತಾಯಿ ಎಂದರೆ ರಕ್ಷಣೆ, ತಾಯಿ ಎಂದರೆ ಧೈರ್ಯ, ತಾಯಿ ಎಂದರೆ ಕರುಣೆ, ತಾಯಿ ಎಂದರೆ ಕುಟುಂಬದ ಮೇಲೆ ಕಾವಲು ಎಂಬ ಭಾವನೆಯಿಂದಲೇ ಅನೇಕ ಭಕ್ತರು ಬನಶಂಕರಿ ಅಮ್ಮನನ್ನು ತಮ್ಮ ಕುಟುಂಬದ ಆರಾಧ್ಯ ದೇವಿಯಾಗಿ ಕಾಣುತ್ತಾರೆ. ರಾಹುಕಾಲ ಪೂಜೆ ಆರಂಭವಾದ ಕಥೆಯನ್ನು ನೋಡೋಣ. ಹಿಂದೂ ಧರ್ಮದಲ್ಲಿ ರಾಹುಕಾಲವನ್ನು ಯಾವುದೇ ಪೂಜೆ ಅಥವಾ ಶುಭ ಕಾರ್ಯಗಳಿಗೆ ಕೆಟ್ಟ ಸಮಯ ಎಂದು ದೂರ ಇಡಲಾಗುತ್ತದೆ. ಆದರೆ ಇಲ್ಲಿ ರಾಹುಕಾಲದಲ್ಲೇ ಪೂಜೆ ಆರಂಭವಾಗಲು ಒಂದು ವಿಶೇಷ ಪವಾಡ ಕಾರಣ ಎನ್ನಲಾಗುತ್ತದೆ. ದೇವಸ್ಥಾನ ಸ್ಥಾಪನೆಯಾದ ಆರಂಭದ ದಿನಗಳಲ್ಲಿ ಒಂದು ದಿನ ರಾಹುಕಾಲದ ಸಮಯದಲ್ಲಿ 3 ಸಾಮಾನ್ಯ ಮಹಿಳೆಯರು ದೇವಸ್ಥಾನಕ್ಕೆ ಬಂದರು. ಅವರು ಅಲ್ಲಿನ ಅರ್ಚಕರಲ್ಲಿ ತಮಗೆ ರಾಹುಕಾಲದಲ್ಲೇ ದೇವಿಗೆ ವಿಶೇಷ ಪೂಜೆ ಮಾಡಿಕೊಡಬೇಕು ಎಂದು ವಿನಂತಿಸಿದರು. ಶಾಸ್ತ್ರದ ಪ್ರಕಾರ ರಾಹುಕಾಲದಲ್ಲಿ ಪೂಜೆ ಮಾಡಬಾರದು ಎಂದು ಅರ್ಚಕರು ಮೊದಲು ನಿರಾಕರಿಸಿದರು. ಆದರೆ ಆ ಮಹಿಳೆಯರು ತುಂಬ ಒತ್ತಾಯ ಮಾಡಿದ್ದರಿಂದ ಅರ್ಚಕರು ಪೂಜೆ ಮಾಡಲು ಒಪ್ಪಿದರು. ಪೂಜೆ ಮುಗಿದ ನಂತರ ಅರ್ಚಕರು ಪ್ರಸಾದ ನೀಡಲು ತಿರುಗಿದಾಗ ಆ 3 ಮಹಿಳೆಯರು ಅಲ್ಲಿರಲಿಲ್ಲ. ಅವರು ದೇವಸ್ಥಾನದ ಆವರಣದಲ್ಲೂ ಎಲ್ಲೂ ಕಾಣಿಸಲಿಲ್ಲ. ಆಗ ಅರ್ಚಕರಿಗೆ ಮತ್ತು ಭಕ್ತರಿಗೆ ಅರ್ಥವಾಗಿದ್ದು ಏನೆಂದರೆ, ಸ್ವತಃ ಬನಶಂಕರಿ ದೇವಿಯೇ ಆ 3 ಮಹಿಳೆಯ ರೂಪದಲ್ಲಿ ಬಂದು ರಾಹುಕಾಲದಲ್ಲಿ ಪೂಜೆ ಮಾಡಿಸಿಕೊಂಡಿದ್ದಾಳೆ ಎಂದು ನಂಬಿದರು. ಇನ್ನು ನಿಂಬೆಹಣ್ಣಿನ ದೀಪದ ರಹಸ್ಯ ನೋಡುವುದಾದರೆ, ಆ ಮಹಿಳೆಯರು ಹೋಗುವ ಮುನ್ನ ಇನ್ನು ಮುಂದೆ ಯಾರೂ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ಕರಟದಲ್ಲಿ ಅಂದರೆ ಸಿಪ್ಪೆಯಲ್ಲಿ ದೀಪ ಹಚ್ಚಿ ದೇವಿಯನ್ನು ಪೂಜಿಸುತ್ತಾರೋ ಅವರು ರಾಹು ಕೇತು ದೋಷಗಳು ಮತ್ತು ಜೀವನದ ಎಲ್ಲ ಕಷ್ಟಗಳ ನಿವಾರಣೆಯಾಗುತ್ತವೆ ಎಂದು ಹೇಳಿದ್ದರು ಎನ್ನಲಾಗುತ್ತದೆ. ಅಂದಿನಿಂದ ಭಕ್ತರು ತಮ್ಮ ಜಾತಕದಲ್ಲಿ ರಾಹು ದೋಷ ಕಳೆಯಲು ಮತ್ತು ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರದ ರಾಹುಕಾಲದ ಅವಧಿಯಲ್ಲೇ ಇಲ್ಲಿಗೆ ಬಂದು ದೀಪ ಹಚ್ಚಲು ಶುರು ಮಾಡಿದರು ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿರುವ ಬಾವಿ. ದೇವಾಲಯದ ಆವರಣದಲ್ಲಿ ಒಂದು ಬಾವಿ ಇದೆ. ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಮಾಹಿತಿ ಪ್ರಕಾರ ಈ ಬಾವಿ ಹಲವು ವರ್ಷಗಳಿಂದ ಬತ್ತದೇ ಇರುವುದಾಗಿ ಹೇಳಲಾಗಿದ್ದು, ಅದರ ನೀರಿನಿಂದಲೇ ದೇವಿಗೆ ಅಭಿಷೇಕ ಮಾಡಲಾಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ನಗರದ ಮಧ್ಯಭಾಗದಲ್ಲಿರುವ ಒಂದು ದೇವಾಲಯದ ಆವರಣದಲ್ಲಿ ಪವಿತ್ರ ಬಾವಿ, ಆ ಬಾವಿಯ ನೀರನ್ನು ದೇವಿಯ ಅಭಿಷೇಕಕ್ಕೆ ಬಳಸಲಾಗುತ್ತದೆ. ಇದು ದೇವಾಲಯದ ಭಕ್ತರಿಗೆ ವಿಶೇಷ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ನಮ್ಮ ಪೂರ್ವಜರು ದೇವಾಲಯದ ನಿರ್ಮಿಸುವಾಗ ನೀರು, ಪ್ರಕೃತಿ ಮತ್ತು ಪೂಜಾ ಪರಂಪರೆಯನ್ನು ಎಷ್ಟು ಸುಂದರವಾಗಿ ಒಟ್ಟುಗೂಡಿಸಿದ್ದರು ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಬನಶಂಕರಿ ದೇವಾಲಯದ ಸಮೂಹದಲ್ಲಿರುವ ಮತ್ತೊಂದು ವಿಶೇಷ ದೇವಾಲಯವೆಂದರೆ ಶ್ರೀ ವರಪ್ರಸಾದ ಆಂಜನೇಯ ಸ್ವಾಮಿ ದೇವಾಲಯ. ಅಧಿಕೃತ ಮಾಹಿತಿಯ ಪ್ರಕಾರ ಇಲ್ಲಿನ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ಬಂಡೆಕಲ್ಲಿನ ಮೇಲೆ ಉದ್ಭವವಾಗಿರುವ ಮೂರ್ತಿ ಎಂದು ಪರಿಗಣಿಸಲಾಗಿದೆ. ಅಂದರೆ ಬನಶಂಕರಿ ಅಮ್ಮನ ದರ್ಶನದ ಜೊತೆಗೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಭಕ್ತರು ಪಡೆಯಬಹುದು. ಶಕ್ತಿ ಮತ್ತು ಭಕ್ತಿಯ ಪ್ರತೀಕಗಳಾದ ಅಮ್ಮ ಮತ್ತು ಆಂಜನೇಯ ಸ್ವಾಮಿಯ ಸಾನ್ನಿಧ್ಯವು ಈ ದೇವಾಲಯದ ಸಮೂಹಕ್ಕೆ ಮತ್ತಷ್ಟು ವಿಶೇಷತೆಯನ್ನು ನೀಡುತ್ತದೆ. ದೇವಾಲಯದ ವಾಸ್ತುಶಿಲ್ಪದಲ್ಲಿಯೂ ಕೆಲವು ವಿಶೇಷತೆಗಳಿವೆ. ಅಧಿಕೃತ ದೇವಾಲಯದ ಮಾಹಿತಿಯ ಪ್ರಕಾರ ಇಲ್ಲಿ ಗೋಡೆಗಳು ಮತ್ತು ಕಂಬಗಳಲ್ಲಿ ಕೆತ್ತನೆಗಳಿವೆ. ಈ ಕೆತ್ತನೆಗಳು ಶಿವನ ಪರಿವಾರದೊಂದಿಗೆ ಸಂಬಂಧ ಹೊಂದಿರುವುದಾಗಿ ತಿಳಿಸಲಾಗಿದೆ. ಇನ್ನು ನವರಾತ್ರಿಯಲ್ಲಿ ದೇವಿಯ ವಿವಿಧ ಅಲಂಕಾರಗಳನ್ನು ನೋಡುವುದು ಭಕ್ತರಿಗೆ ವಿಶೇಷ ಅನುಭವ. ದೇವಿಯ ವಿವಿಧ ರೂಪಗಳಲ್ಲಿ ಅಲಂಕರಿಸಿ ಪೂಜಿಸಲಾಗುತ್ತದೆ. ದೇವಾಲಯದ ಮಾಹಿತಿಯ ಪ್ರಕಾರ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಅಲಂಕಾರಗಳು, ಹೋಮ ಮತ್ತು ಹವನಗಳು ನಡೆಯುತ್ತವೆ. ಆ ಸಮಯದಲ್ಲಿ ದೇವಾಲಯದ ವಾತಾವರಣವೇ ಭಕ್ತಿಯಿಂದ ತುಂಬಿರುತ್ತದೆ. ಬನಶಂಕರಿ ದೇವಾಲಯದ ಕಥೆ ನಮಗೆ ಒಂದು ದೊಡ್ಡ ಸಂದೇಶ ನೀಡುತ್ತದೆ. ಒಬ್ಬ ಭಕ್ತನ ಭಕ್ತಿ, ಒಂದು ಕನಸು, ಒಂದು ದೇವಿಯ ಮೇಲಿನ ನಂಬಿಕೆ, ಒಂದು ಸಣ್ಣ ಪೂಜಾ ಸ್ಥಳ ಕಾಲಕ್ರಮೇಣ ದೊಡ್ಡ ದೇವಾಲಯವಾಗಿ ಬೆಳೆದಿದೆ. ಇದು ನಮಗೆ ಹೇಳುವುದು ಏನು? ಭಕ್ತಿಗೆ ದೊಡ್ಡದು ಚಿಕ್ಕದು ಎಂಬ ಅಳತೆ ಇಲ್ಲ. ನಿಜವಾದ ಭಕ್ತಿ ಇದ್ದರೆ ಒಂದು ಸಣ್ಣ ದೀಪವು ದೊಡ್ಡ ಬೆಳಕಾಗಬಹುದು. ಒಂದು ಪ್ರಾರ್ಥನೆಯು ದೊಡ್ಡ ಧೈರ್ಯ ನೀಡಬಹುದು. ಒಬ್ಬ ಭಕ್ತನ ನಂಬಿಕೆಯು ಒಂದು ಪ್ರದೇಶದ ಗುರುತಾಗಿ ಬೆಳೆಯಬಹುದು. ಇಂದಿನ ಸಂಚಿಕೆಯಲ್ಲಿ ದೇವಾಲಯದ ಅಧಿಕೃತ ಮೂಲಗಳಲ್ಲಿ ದೊರೆಯುವ ಇತಿಹಾಸದ ಜೊತೆಗೆ ಸ್ಥಳ ಪುರಾಣ ಮತ್ತು ಭಕ್ತಿಯ ಪರಂಪರೆಯನ್ನು ಪ್ರತ್ಯೇಕವಾಗಿ ಗಮನಿಸಿದ್ದೇವೆ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಟೆಂಪಲ್ ಟಾಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ಸ್ನಲ್ಲಿ ಬರೆಯಿರಿ. ಬನಶಂಕರಿ ಅಮ್ಮನ ಕೃಪೆ ಎಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರಸಿದ್ಧ ದೇವಾಲಯದ ಇತಿಹಾಸ ಮತ್ತು ಅದರ ಹಿಂದಿರುವ ಕುತೂಹಲಕಾರಿ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.